ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿಂದು ವರ್ಕ್ ಏನಪ್ಪ ಅಂದರೆ, ಹಿಂದೆ ನೀವು ನೋಡ್ತಾ ಇರ್ಬೋದು ಟಾಟಾ ಹಿಟಾಚಿ EX110. ಇದ್ರದ್ದು ಪೈಲಟ್ ಲಿವರ್ ಗಡ್ಡೆ ಚೇಂಜ್ ಮಾಡಬೇಕಾಗತ್ತೆ, ಆರಮ್ ಸೀಲು, ಬಕೆಟ್ ಸೀಲ್ ಹಾಕಬೇಕಾಗತ್ತೆ. ಬರೀ ತೋರಿಸ್ತೀನಿ. ಇದು ಪೈಲಟ್ ಲಿವರ್ ಗಡ್ಡೆ ಅಂದರೆ ಇದ್ರ ಒಳಗಡೆ ಗಡ್ಡೆ ಬರುತ್ತೆ. ಲೀಕೇಜ್ ಬೇರೆ ತುಂಬ ಸ್ಟಾರ್ಟ್ ಆಗಿದೆ, ಅದಕ್ಕೆ ಎಷ್ಟು ಆಯಿಲ್ ಸೀಲ್ ಹಾಕಿ ನಿಲ್ಲಲ್ಲ. ಇದಕ್ಕೆ ನೋಡಿ ಈ ಥರ ಗಡ್ಡೆ ಚೇಂಜ್ ಮಾಡೋದು. ಇದಕ್ಕೆ ಕ್ಯಾಪ್ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಕವರೆಲ್ಲ ರಿಮೂವ್ ಮಾಡಿದ್ರೆ ಈ ಥರ ಕಾಣುತ್ತೆ. ಇದೆ ಲಿವರ್ ಗಡ್ಡೆ. ಇಲ್ಲಿ 6 ಪೈಪ್ ಬರುತ್ತೆ, ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ. ಈ ಪೈಪೆಲ್ಲ ಡಿಸ್ಕನೆಕ್ಟ್ ಆದಮೇಲೆ ಈ ಥರ ಹೊರಗೆ ಬರುತ್ತೆ ಗಡ್ಡೆ. 6 ಪೈಪು, ಇಲ್ಲಿ 4 ಮೇನು, 2 ರಿಟರ್ನ್ ಬರುತ್ತೆ ಪೈಪು. ಈ ಕಂಪನಿ ಗಡ್ಡೆ ಇದು ನಾವು ಆಫ್ಟರ್ ಮಾರ್ಕೆಟ್ ಇದ್ದೀವಿ. ಇದು ಸ್ಮೂತ್ ಬರುತ್ತೆ. ಈ ಅಡಾಪ್ಟರ್ ಇದಕ್ಕೆ ಹೊಸದು ಬರೋಲ್ಲ, ಇದ್ರದ್ದು ತಗೋದು ಇಲ್ಲಿಗೆ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಓರಿಂಗ್ ಹಾಕಿ ನೋಡಿರಿ ಯಾವ ಥರ ಇತ್ತು ಇದು ಅಂತ. ಇನ್ನು ತಗೊಂಡೋಗಿ ಇಲ್ಲಿಗೆ ಫಿಟ್ ಮಾಡ್ಬೇಕಾಗುತ್ತೆ. ಫಿಟ್ ಅಪ್ ಆದಮೇಲೆ ತೋರಿಸ್ತೀನಿ. ಆಪ್ರೇಟಿಂಗ್ ಎಲ್ಲ ಕರೆಕ್ಟಾಗಿದೆ. ಸ್ವಿಂಗು, ರೈಟ್ ಸ್ವಿಂಗು, ಸ್ಟಿಕ್ ಇನ್, ಸ್ಟಿಕ್ ಔಟ್, ಡನ್, ಸಕ್ಸಸ್. ಇವಾಗ ಇದನ್ನು ಇಲ್ಲಿ ಅಸೆಂಬಲ್ ಮಾಡಿ ಬೋಟೆಲ್ಲ ಕೂರಿಸೋದು. ಮೀನ್ಸ್ ಕ್ಯಾಪ್ ಎಲ್ಲ ಬಿಚ್ಚಿಟ್ಟಿದ್ವಿ, ಕ್ಯಾಪೆಲ್ಲ ಕೂರಿಸೋದು. ಇವರು ನಮ್ಮ ಕುಮಾರ್ ಅಂತ, ಇವರೇ ಗಾಡಿ ಓನರು. ನೋಡಿ ಎಲ್ಲ ಫಿಟ್ ಆಗ್ಬಿಡ್ತು. ಈಗ ಸ್ಟಾರ್ಟ್ ಮಾಡಿ ಪ್ರೆಷರ್ ಕೊಟ್ಟು ನೋಡೋದು ಎಲ್ಲ ಲೀಕೇಜ್ ಆಗುತ್ತಾ ಆಗುತ್ತೆ. ಬೋಟೆಲ್ಲ ಸೈಡ್ ಪ್ಲೇಟು, ಮೇಲೆಗಡೆ ಬೋಟು ಎಲ್ಲ ಫಿಟ್ ಮಾಡೋಣ. ಲಿವರ್ ಕಂಪ್ಲೀಟ್ಲಿ ಫಿಟ್ ಆಯಿತು, ಲೀಕೇಜ್ ಯಾವುದು ಇಲ್ಲ. ಇವಾಗ ಈ 2 ಬೂಟು ಇದಕ್ಕೆ ಹಾಕಿ ಫಿಟ್ ಮಾಡೋಣ. ಫಿಟ್ ಆದಮೇಲೆ ಯಾವ ಥರ ಅಂತ ತೋರಿಸ್ತೀನಿ. ನೋಡಿ ಇದು ಫುಲ್ ಫಿಟ್ ಅಪ್ ಆದಮೇಲೆ ಇದೆಲ್ಲ ಈ ಥರ ಕಾಣುತ್ತೆ, ಫುಲ್ ಕವರ್ ಆಗಿಬಿಡುತ್ತೆ. ಇವಾಗ ರೆಡಿ ಆಯಿತು. ಇವಾಗ ಬಕೆಟ್ ಸಿಲಿಂಡರ್ಸ್ ಇತ್ತು. ಇಷ್ಟೊಂದು ತೆಗಿಬೇಕಾದ್ರೆ 100 ನಂಬರ್ ಎಲಿಂಕಿ ಬೋಲ್ಟು 100 ಪೀಸ್ ಬರುತ್ತೆ ಸುತ್ತ. ಇದೆಲ್ಲ ಓಪನ್ ಮಾಡಿಕೊಂಡು ಹೊರಗೆ ಬಂದುಬಿಡುತ್ತೆ. ಪಿಸ್ಟನ್ ಹೊರಗೆ ತಗೊಂಡ್ಮೇಲೆ ಈ ಥರ ಚಕ್ನಾಡ್ ಬರುತ್ತೆ. ಪಿಸ್ಟನ್ಗೆ ಅಲ್ಲಿ ಮುಂದೆ ಲಾಕ್ ಮಾಡಿ ಇಲ್ಲಿಗೆ ಚಕ್ನಾಟ್ ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೀಲೆಲ್ಲ ಹಾಕಿದ್ವಿ, ಈಗ ಫಿಟ್ ಮಾಡೋದು. ಇವಾಗ ಸರ್ ಟೈಟ್ ಮಾಡ್ತಾ ಇದ್ದಾರೆ. ಏನು ಸರ್ ಅವು ಟೈಟ್ ಮಾಡ್ತಾ ಇರೋದು? ಬೋಲ್ಟ್ ಸಣ್ಣ ಗಾಡಿಗೆ ಥ್ರೆಡಿಂಗ್ ಬರುತ್ತೆ. ಹ್ಞೂ ಸರ್. ದೊಡ್ಡ ಗಾಡಿಗೆ ಬಂದ್ಬಿಟ್ಟು ಬೋಲ್ಟ್ ಕೊಡ್ತಾರೆ. ಥ್ರೆಡಿಂಗ್ ಹೊಡಿದ್ರೆ ಹಬ್ಬು ಕಟ್ ಆಗುತ್ತಲ್ಲ, ಎಲಂಕಿ ಬೋಲ್ಟ್ ಕೊಡ್ತಾರೆ. ಹೌದಾ? ಅಕಸ್ಮಾತ್ ಈ ಮಿಷನ್ ಇಲ್ಲ ಅಂದಿದ್ರು ಹ್ಞೂ ಸರ್, 1 ಬೋಲ್ಟ್ ಟೈಟ್ ಮಾಡೋಕ್ಕೆ 2 ನಿಮಿಷ ಬೇಕಿತ್ತು. ಸರ್ 16 ಬೋಲ್ಟ್ ಟೈಟ್ ಮಾಡೋಕ್ಕೆ 1 ನಿಮಿಷದಲ್ಲಿ ಆಗೋಗ್ಬಿಡ್ತೈತೆ. ಮುಂಚೆ ಇತ್ತಲ್ಲ ಅದು ಚೆನ್ನಾಗಿ ಸರ್, ಈಗ ಕೊಟ್ಟಿದ್ದಲ್ಲ ಇದು ಚೆನ್ನಾಗಿ ಸರ್? ಇದು ಚೆನ್ನಾಗಿದೆ, ಬೆಸ್ಟ್ ಇದು. ಹಾಂ. ಬಕೆಟ್ ಸಿಲಿಂಡ್ರ್ ಕಂಪ್ಲೀಟ್ ಫಿಟ್ ಆಯಿತು. ನಮ್ಮ ಕುಮಾರಣ್ಣ ಹೊಸ ಪೈಪ್ ಟೈಟ್ ಮಾಡ್ತವ್ರೆ. ಇದು ಬಕೆಟ್ ಹಾಕ್ಕೊಂಡು ನೆಕ್ಸ್ಟ್ ಅದು ಸೆಂಟ್ರಾಗಿರೋದು ಆರಾಮ್ ಸೀಲ್. ಇದು ಆರಾಮ್ ಸೀಲ್ ಇದೊಂದು ಹಾಕಬೇಕಾಗುತ್ತೆ.
ಟೈಮ್ ಆಯಿತು. ನೆಕ್ಸ್ಟ್ ಊಟ ಮಾಡಿಕೊಂಡು నెక్స్ట్ గంట ఎడుకోమా. తేజస్ ఆంధ్ర భోజనం చూద్దాం ఎలా ఉంటుందో టేస్ట్. ఇక్కడ ಹೋಳಿಗೆ ಊಟ ತಗೊಂಡಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ಆರಾಮ್ ನೋಡಿರಿ, ಇದು ಎಲಂಕಿ ಎಲ್ಲ ಬಿಚ್ಚಿ ಬಕೆಟಿಂದ ಯಾವ ಥರ ಓಪನ್ ಮಾಡಿರೋ ಅದೇ ಥರ ಓಪನ್ ಮಾಡ್ಕೊಂಡು ಮಳೆ ಸ್ಟಾರ್ಟ್ ಆಗ್ಬಿಡ್ತಪ್ಪ. ಆರಾಮ್ ಸಿಲಿಂಡ್ರ್ ಬಿಚ್ಕೊಂಡಿವಿ. ಯಾರು ಥ್ರೆಡ್ಡಿಗೆಲ್ಲ ಗಮ್ ಆಗಿಬಿಟ್ಟವ್ರೆ. ಬಟ್ ನಿಮಗೊಂದು ಅರ್ಧ ಗಂಟೆ ಆಗ್ತದೆ ಬಿಚ್ಚಕ್ಕೆ. ಇದು ಯಾವುದು ಈ ಚಕ್ನಾಟ್ ಬಿಚ್ಚಕ್ಕೆ ಯಪ್ಪ ಹಬ್ಬ ಇದು. ಇದರಲ್ಲಿ ಸೀಲ್ ತೆಗೆದು ಹೊಸ ಸೀಲ್ ಹಾಕೋದು, ಇಷ್ಟೇನೇನು ಪ್ರಾಬ್ಲಮ್ ಇಲ್ಲ ನೋಡಪ್ಪ. ಸೀಲೆಲ್ಲ ಹಾಕಾಯಿತು. ಇನ್ನೇನು ಈಗ ಅದನ್ನು ಹಾಕಿ ಫಿಟ್ ಮಾಡಿ ಇದ್ರಾಗೆ ಶಾಫ್ಟಲ್ಲಿ ಹಾಕಿ ಅದರಲ್ಲಿ ಸೇರಿಸ್ಬಿಟ್ರೆ ಇವತ್ತಿನ ಕೆಲಸ ಮುಗಿತೈತೆ. ಗಾಡಿ ಟೋಟಲಿ ರೆಡಿ ಆಯಿತು. ಆರಾಮ್ ಸೀಲು, ಬಕೆಟ್ ಸೀಲು, ಆಮೇಲೆ ಪಲೆಟ್ ಲಿವರ್ ಗಡ್ಡೆ, ಕೆಲಸ ಅಂತ ಮುಗಿಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.